CISF ಪ್ಲಸ್1 ಮತ್ತು ಅದರ ಜೊತೆಗೆ ಡ್ರೈವರ್ ಹುದ್ದೆಗಳ ಅಡ್ಮಿಟ್ ಕಾರ್ಡ್ ಬಿಟ್ಟಿರ್ತಾರೆ. ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಕ್ಕತ್ತಂದ್ರೆ ಈ ಗೂಗಲ್ನಲ್ಲಿ ಡೌನ್ಲೋಡ್ ಮಾಡ್ಕೋದು. ಇಲ್ಲಿ ಗೂಗಲ್ನಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋದು ಅಂತ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಒಂದೇದ ಗೂಗಲ್ ಓಪನ್ ಮಾಡ್ಕೊಂಡು CISF ಅಂತ ಟೈಪ್ ಮಾಡಿರಿ. ಟೈಪ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ CISF ಅಂತ ಅವ್ರ ವೆಬ್ಸೈಟ್ ಬರ್ತೈತಿ. ಇಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ, ಲೋಡ್ ಆಕೈತಿ. ಇಲ್ಲಿ ನೋಡಿರಿ ಒಂದೇ ಆಪ್ಷನ್ ಐತೆ ನೋಡಿರಿ, ಲಾಗಿನ್ ಅಂತ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ರೀತಿಯಾಗಿ ಒಂದು ಪೇಜ್ ಓಪನ್ ಆಕೈತಿ. ಇದರಲ್ಲಿ ನೀವು ಫಾರ್ಗೆಟ್ ID ಇಲ್ಲಿ ನೋಡಿರಿ, ಫಾರ್ಗೆಟ್ ರಿಜಿಸ್ಟರ್ ID ಪಾಸ್ವರ್ಡ್. ನಿಮಗೇನರ ಪಾಸ್ವರ್ಡ್ ಮತ್ತು ರಿಜಿಸ್ಟರ್ ID ಗೊತ್ತಿದ್ದಿದ್ದಿಲ್ಲ ಅಂದ್ರೆ ನೀವು ಫಾರ್ಗೆಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಫಾರ್ಗೆಟ್ ರಿಜಿಸ್ಟರ್ ID ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ಒಂದೇದ ನೇಮ್ ಕೇಳ್ತೈತಿ. ನೇಮ್ ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂತಂದ್ರೆ ನಿಮ್ದು SSLC ಒಳಗೆ ಯಾವ ರೀತಿಯಾಗಿ ಹೆಸರು ಇರ್ತೈತಿ ಆ ರೀತಿಯಾಗಿ ಹಾಕಿರಿ. ಮತ್ತು ನಿಮ್ಮ ಫಾದರ್ ನೇಮ್ ಹಾಕಿರಿ. ಇದ್ರ ಜೊತೆಗೆ ನಿಮ್ಮ ಮದರ್ ನೇಮ್ ಹಾಕಿರಿ. ಮದರ್ ನೇಮ್ ಆದಮೇಲೆ ಡೇಟ್ ಆಫ್ ಬರ್ತ್ ಹಾಕಿರಿ. ಡೇಟ್ ಆಫ್ ಬರ್ತ್ ಹಾಕಿದ್ಮೇಲೆ ಜೆಂಡರ್ ಸೆಲೆಕ್ಟ್ ಮಾಡ್ಕೊರಿ. ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಎಂಟರ್ ಕ್ಯಾಪ್ಚಾ, ಈ ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರೆ ಡೈರೆಕ್ಟ್ ಇದರ ಒಂದು ಮೆಸೇಜ್ ಬರ್ತೈತಿ. ಯಾವ ಮೆಸೇಜ್ಪ ಅಂತಂದ್ರೆ ನಿಮ್ದು ರಿಜಿಸ್ಟರ್ ID ಮತ್ತು ಅದ್ರ ಜೊತೆಗೆ ಪಾಸ್ವರ್ಡ್ ಎರಡೂ ಕೂಡ ಬರ್ತೈತಿ. ಅವು ನೀವು ಇದ್ರ ಮೇಲೆ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ನೋಡಿರಿ ಅಡ್ಮಿಟ್ ಕಾರ್ಡ್ ಐತೆ ನೋಡಿರಿ. ಇದು ಡ್ರೈವರ್ ಹುದ್ದೆಗಳದ, ಇದು ಟ್ರೇಡ್ಸ್ಮನ್ ಹುದ್ದೆಗಳದ. ನೀವು ಡ್ರೈವರ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಗೆ ಟ್ರೇಡ್ಸ್ಮನ್ ಯಾರು ಹಾಕಿರ್ತಾರಲ್ಲ ನೀವು ಟ್ರೇಡ್ಸ್ಮನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಅಡ್ಮಿಟ್ ಕಾರ್ಡ್ ಟ್ರೇಡ್ಸ್ಮನ್ ಡೌನ್ಲೋಡ್ ಹೆಂಗೆ ಮಾಡ್ಕೋದಪ್ಪ ಅಂತಂದ್ರೆ ಈಗ ನಿಮಗೆ ಮೆಸೇಜ್ ಬಂದಿರ್ತೈತಿ ನೋಡಿರಿ. ಅದ್ರಾಗ ರಿಜಿಸ್ಟರ್ ನಂಬರ್ ಇರ್ತೈತಿ ವಿತ್ ಪಾಸ್ವರ್ಡ್ ಕೂಡ ಇರ್ತೈತಿ. ಈಗ ರಿಜಿಸ್ಟರ್ ನಂಬರ್ ಹಾಕಿರಿ. ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಪಾಸ್ವರ್ಡ್ ಹಾಕಿರಿ ಅದ್ರ ತೆಳಗೆ. ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲಿ ನೋಡಿರಿ ಕ್ಯಾಪ್ಚಾ ಇರ್ತೈತಿ. ಇದನ್ನು ಫಿಲ್ಅಪ್ ಮಾಡಿರಿ. ಇಲ್ಲಿ ನೋಡಿರಿ ಇದನ್ನು ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ ಸಬ್ಮಿಟ್ ಆಪ್ಷನ್ ಐತಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ನಿಮಗೆ ಅಡ್ಮಿಟ್ ಕಾರ್ಡ್ ಇಂಗ್ಲೀಷ್ ಒಳಗೆ ಬೇಕಾಗಿತ್ತಂದ್ರೆ ಇಂಗ್ಲೀಷ್ ಒಳಗೆ ಡೌನ್ಲೋಡ್ ಆಕೈತಿ. ನಿಮ್ಮ ಮತ್ತು ಇಲ್ಲಿಗೆ ಏನಾದರೂ ಹಿಂದಿ ಒಳಗೆ ಬೇಕಾಗಿತ್ತಂದ್ರೆ ಹಿಂದಿ ಒಳಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಎರಡರಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಒಳಗೆ ಅಡ್ಮಿಟ್ ಕಾರ್ಡ್ ಬೇಕಲ್ಲ ಆ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಾನು ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತಾನೆ. ಇಲ್ಲಿ ನೋಡಿರಿ ಈ ರೀತಿಯಾಗಿ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಪ್ಲೇಸ್ ಕೊಟ್ಟಿರ್ತಾರೆ ನೋಡಿರಿ. ಇಲ್ಲಿ ಅಡ್ರೆಸ್ ಇರ್ತೈತಿ ನೋಡಿರಿ, ಯಾವ ದಿನಾಂಕ ಅನ್ನೋದು ನಿಮ್ಮ ಫಿಸಿಕಲಿ ಇರ್ತೈತಿ ಅಂತ. ಇಲ್ಲಿ ನೋಡಿರಿ ಡೇಟ್ ನೋಡ್ತಾ ಹೋದಾದರೆ 6/10/2025 ಫಿಸಿಕಲ್ ಐತಿ. ಮತ್ತು ರಿಪೋರ್ಟಿಂಗ್ ಟೈಮ್ ನೋಡ್ಬೋದು. ಇಲ್ಲಿ ರಿಪೋರ್ಟಿಂಗ್ ಟೈಮ್ ಇರ್ತೈತಿ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಸೆಂಟರ್ ನೋಡಿರಿ ನಿಯರೆಸ್ಟ್ ಸೆಂಟ್ರ್ ಇಲ್ಲಿ 10th RB ಬೆಂಗಳೂರು. ಇಲ್ಲಿ ನೋಡಿರಿ ಡೀಟೇಲ್ ಇದೆ ಅವ್ರ ಅಡ್ರೆಸ್ ಆಗಿರ್ತೈತಿ. ಇದು ಇಲ್ಲಿ ನೋಡಿರಿ ಕಮಾಂಡೆಂಟ್ CISF ಯೂನಿಟ್ ಅಂತ RESBN ಬೆಂಗಳೂರು PO ಲಕ್ಕೂರು ತಾಲೂಕು ನೆಲಮಂಗಲ ಡಿಸ್ಟಿಕ್ ಬೆಂಗಳೂರು. ಮತ್ತು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬರ್ರಿ. ಇಲ್ಲಿ ನೋಡಿರಿ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಮತ್ತು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಮತ್ತು ನಿಯರೆಸ್ಟ್ ಏರ್ಪೋರ್ಟ್ ಈ ರೀತಿಯಾಗಿ ಎಲ್ಲವೂ ಕೊಟ್ಟಿರ್ತಾರೆ. ಮತ್ತು ಇನ್ಸ್ಟ್ರಕ್ಷನ್ ಇರ್ತಾವೆ, ಅದನ್ನು ನೀವು ಓದ್ಕೋಬೋದು. ಇಲ್ಲಿ ನೋಡಿರಿ ಸ್ನೇಹಿತರೆ ಇದನ್ನು ಡೈರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಅಲ್ಲಿ ಹೋಗಿ ಇದಕ್ಕೆ ಡೈರೆಕ್ಟ್ ಚೆಕ್ ಮಾಡ್ಕೋಬೋದು. ಇದಕ್ಕೆ CISF ಅರ್ಜಿ ಯಾರ್ಯಾರು ಹಾಕ್ಯಾರಲ್ಲ ನಿಮ್ಮ ಫ್ರೆಂಡ್ಸ್ ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ. ಇದ್ರೆ ಈ ರೀತಿ ಡೈರೆಕ್ಟ್ ಇದೆ ಟ್ರೇಡ್ಸ್ಮನ್ ಡೌನ್ಲೋಡ್ ಮಾಡ್ಕೋದಾಯ್ತು. ಮತ್ತು ಡ್ರೈವರ್ ಹುದ್ದೆಗಳದ್ದು ಸೇಮ್ ಇರ್ತೈತಿ. ಅದು ನೀವು ಡ್ರೈವರ್ ಹುದ್ದೆಗಳದ್ದು ಯಾರು ಡೌನ್ಲೋಡ್ ಮಾಡ್ಕೋಬೇಕಂತ ಇರ್ತಿಲ್ಲ, ಡ್ರೈವರ್ ಅಂತ ಇರ್ತೈತಿ ಒಂದೇದ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಡ್ರೈವರ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋದು. ಇದನ್ನು ಡೌನ್ಲೋಡ್ ಮಾಡಿದೆ ಟ್ರೇಡ್ಸ್ಮನ್ ಆಗಿರ್ತೈತಿ. ಇದನ್ನ ಮತ್ತು ನೀವು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಹಾಕ್ಯಾರಲ್ಲ ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರ್ರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ.